Ta-da! Hey guys, it's me Aisha Sonu. So welcome back to my YouTube channel. So today's video is all about my new hair straightener. And before that, guys, I just want to tell you guys, I just realized it. Oh, I want to do content which is like more real me. Like it's like all like without makeup. I have no time to get ready myself and do some video and post it on YouTube or Insta. I don't know, I'm lazy or something, but I'm really not interested to get ready and do videos and that. I'm like, so I thought, I decided like how I am, like naturally or something. In that way only I wanna do videos and I post it on Instagram. And like adikina important, I don't know in which language I should do a video. I should do in English, Kannada and Hindi. I'm so confused. Probably I'll mix 3 languages. I don't know ನಾನು ಏನು ಮಾತಾಡಬೇಕು, ಯಾವ ವಿಡಿಯೋದ ಬಗ್ಗೆ ಮಾತಾಡಬೇಕು. I don't know. ಸೊ ಗೈಸ್ ಓಕೆ, ಫಸ್ಟ್ ಇದನ್ನು ನಾಯಿಕಾ ಬಾಕ್ಸ್ನ ಓಪನ್ ಮಾಡೋಣ. ಗೈಸ್ ಐ ಡೋಂಟ್ ನೋ, ನಾನು ಕನ್ನಡ ಭಾಳ ಚೆನ್ನಾಗಿ ಮಾತಾಡ್ತೀನಿ. ಐ ಕ್ಯಾನ್ ಸ್ಪೀಕ್ ವೆರಿ ವೆಲ್, ಬಟ್ ನನಗೆ ಈ ವಿಡಿಯೋ ಮಾಡೋ ಸಮಯದಲ್ಲಿ ಐ ನಂಗೆ ಮಿಸ್ ಆಗೋಗುತ್ತೆ. ಐ ಡೋಂಟ್ ನೋ ನಾನು ಏನು ಮಾತಾಡ್ತೀನಿ ಅಂತ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈವನ್ ಇಟ್ಸ್ ನಾಟ್ ಓನ್ಲಿ ಇನ್ ಕನ್ನಡ, ಈವನ್ ಇಫ್ ಐ ಡೂ ಸಮಥಿಂಗ್ ರಾಂಗ್ ಇನ್ ಇಂಗ್ಲೀಷ್ ಆರ್ ಹಿಂದಿ, please do adjust. I don't know. I mean, I think corporate girl is gay. I mean, some girls like me, for them it's very difficult. I know I look bold or something, but I'm very shy in person. uh, like I'm very shy in front of camera. I don't know what to speak, and sometimes I miss something. Okay, anyhow, we'll open this box ಆಯ್ತಾ ಗೈಸ್. ಈ ಬಾಕ್ಸ್ಗೋಸ್ಕರ ನಾನು ಎಷ್ಟೊಂದು ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಐ ಮೀನ್ ಲೈಕ್ ಓಪನ್ ಫ್ರಮ್ ಹಿಯರ್ ಅಂತೆ. ಸೊ ಆ್ಯಕ್ಚುಲಿ ನಾನು ಮೇಕಪ್ ಆರ್ಟಿಸ್ಟ್ ಕೂಡ, ಬಟ್ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ. ಐ ನೋ ಟು ಡೂ ಮೇಕಪ್, ಅಫ್ಕೋರ್ಸ್ ಅ ಮೇಕಪ್ ಆರ್ಟಿಸ್ಟ್ ಅಂದರೆ ನಂಗೆ ಗೊತ್ತಿರುತ್ತೆ. ಆ್ಯಂಡ್ ದಿಸ್ ಇಸ್ ಅನ್ ಐಕಾನಿಕ್ ಹೇರ್ ಸ್ಟ್ರೈಟ್ನರ್, ದಿಸ್ ಪ್ರೊಫೆಷ್ನಲ್ ಹೇರ್ ಸ್ಟ್ರೈಟ್ನರ್. ನನ್ನ ಹತ್ರ ಇತ್ತು ಫಿಲಿಪ್ಸ್ದು ಗೈಸ್. ದ ಫಿಲಿಪ್ಸ್ ಸ್ಟೋರಿ ವಾಸ್ ಸೈಕ್. ನಾನು ಆಫ್ಟರ್ ಫಿನಿಷಿಂಗ್ ಮೈ ಡಿಪ್ಲೊಮೊ, ನಾನು ಫಸ್ಟ್ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇದ್ದೆ ಇನ್ ಸಮ್ ಫ್ಯಾಕ್ಟ್ರಿ. I did so many work. I don't feel any shy to do any work if I'm like okay with it. ಸೊ ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ಅದನ್ನು ನಾನು 1800 ಕೊಟ್ಬಿಟ್ಟು ಪರ್ಚೇಸ್ ಮಾಡಿದ್ದೆ. ಓ ಮೈ ಗಾಡ್, ಐ ಬಾಟ್ ಇಟ್ ಇನ್ 2017. ದಿಸ್ ಇಸ್ 2026. ನಾನು ಇವಾಗಿನವರೆಗೂ ಐ ಯೂಸ್ ಓನ್ಲಿ ದಟ್ ಫಿಲಿಪ್ಸ್ ಒನ್. ಅಷ್ಟು ವರ್ಷದಿಂದ ಐ ಆಮ್ ಯೂಸಿಂಗ್ ದಟ್ ಹೇರ್ ಸ್ಟ್ರೈಟ್ನರ್. ಆ್ಯಂಡ್ ಅದು ಚೆನ್ನಾಗೇ ಇದೆ. ಐ ಥಿಂಕ್ ಗರ್ಲ್ಸ್ ನೀವೆಲ್ಲ ನೋಡಿರ್ತಾರೆ. ಇಟ್ಸ್ ಅ ಪಿಂಕ್ ಕಲರ್ ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್. ಸೊ ಗೈಸ್, ಯು ಡೋಂಟ್ ನೋ ಈ ಕಲರ್ ಏನಿದೆ ಅಂತ. ಐ ಮೀನ್ ದಿಸ್ ಇಸ್ ಅ ಲಿಮಿಟೆಡ್ ಎಡಿಷನ್ ಫ್ರಮ್ ಐಕಾನಿಕ್. ಸೊ ಎಷ್ಟೊಂದು ಸಲ ನೋಡಿದಾಗೂ ಇಟ್ ವಾಸ್ ಅನ್ ಔಟ್ ಆಫ್ ಸ್ಟಾಕ್. ಸೊ ಫೈನಲಿ ನಂಗೆ ಬೇಕಾಗಿತ್ತು ದ ಓಲ್ಡ್ ಸ್ಟ್ರೈಟ್ನರ್. ಅದು ಸರಿಯಾಗಿ ಸ್ಟ್ರೈಟ್ ಆಗ್ತಾ ಇದ್ದಿಲ್ಲ, ಆ್ಯಂಡ್ ಅದು ಜಾಸ್ತಿ ಹೊತ್ತು ಸ್ಟ್ರೈಟ್ನಿಂಗ್ ಇರ್ತಾ ಇದ್ದಿಲ್ಲ. ಸೊ ಅದಕ್ಕೆ ಐ ರಿಯಲಿ ವಾಂಟೆಡ್ ಸಮಥಿಂಗ್ ಪ್ರೊಫೆಷ್ನಲ್ ಒನ್. ಅದಕ್ಕೆ ಐ ಪರ್ಚೇಸ್ಡ್ ಇಟ್. ಫಸ್ಟ್ ಟೈಮ್ ನಾನು ನೀಟಾಗಿ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. Oh my god, see box packaging. I mean, of course it's costly alva, so adike. And Dyson ಅಷ್ಟೇನು ಕಾಸ್ಟ್ಲಿ ಅಲ್ಲ. tada AU Burn ಲಿಮಿಟೆಡ್ ಎಡಿಷನ್ ಅಂತ. ಗೈಸ್, ಯು ಡೋಂಟ್ ನೋ ಈ ಬಾಕ್ಸ್ ಮೇಲೆ ಏನು ಕಲರ್ ಇದೆ ಅದರಲ್ಲೂ ಹೇರ್ ಸ್ಟ್ರೈಟ್ನರ್ ಇಸ್ ಆಲ್ಸೋ ನ ಸೇಮ್ ಕಲರ್. ಇದು ಪ್ರೈಸ್ ಇಸ್ ಲೈಕ್ 5300 something. You can see 5250. I consider as a 5300. So guys, yeah, and actually the limited edition and color was also like crazy. ನಂಗೆ ಸಖತ್ ಇಷ್ಟ ಆಯಿತು. Open this.
even I'm seeing it first time. I'm feeling like I'm opening Dyson box and I hope I hope I'll get it one day. I want my man to buy Dyson for me, but I know some girls are not lucky to get Dyson gift. My best friend has a Dyson, guys. Like, her hair are so nice. ನಂದು ಅಷ್ಟು ಚೆನ್ನಾಗಿಲ್ಲ. ಅವಳ ಹೇರ್ ಸಖತ್ತಾಗಿದೆ, ಶಾರ್ಟ್ ಇದೆ, ಆ್ಯಂಡ್ ಅವಳ ಹತ್ರ ಡೈಸನ್ ಇದೆ. ಐ ವಿಲ್ ಆಲ್ಸೋ ಟೇಕ್ ಇಟ್ ಇಫ್ ಐ ಹ್ಯಾವ್ ಮನಿ ದೆನ್ ಡೆಫಿನೆಟ್ಲಿ, ಬಿಕಾಸ್ ಡೈಸನ್ ವಾಸ್ ಲೈಕ್ 50,000 50,000 5,000 ಇವರು. ಐ ಕ್ಯಾನ್ ನಾಟ್. I can't afford 50,000 straightener now. And first I want to see the color. Ta-da! Crazy. Sakkat class. So lengthy wire kudanu ide. It's not short wire for this. Guys, you can see the color. Sakkadalla. Like, I like any gold detailing color. Nange gold detail color irodu sakkat ishta. And I think it's a dark blue. Blue is my favorite color, and gold is also my favorite. And this is the normal straightener. We have a temperature. Last ಬಂದ್ಬಿಟ್ಟು 235 Celsius. Okay, ಇಲ್ಲಿ. So ಇದರಲ್ಲಿ ಇಲ್ಲಿ ಪವರ್ ಆನ್ ಆ್ಯಂಡ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡೋ ವಾಲ್ಯೂಮ್ ಬಟನ್ಸ್ ಇದೆ ಇಲ್ಲಿ. ಆ್ಯಂಡ್ ಗೈಸ್ ದಿಸ್ ಇದೇನಕ್ಕೆ ಐಕಾನಿಕ್ ಇಸ್ ಸೋ ಗುಡ್ ಪ್ರಾಡಕ್ಟ್ಸ್. ಆ್ಯಕ್ಚುಲಿ ಇದನ್ನು ಡ್ಯಾಮೇಜ್ ಮಾಡಲ್ಲ ಹೇರ್ಸ್ನ ಜಾಸ್ತಿ, ಲೈಕ್ ಅ ನಾರ್ಮಲ್ ಸ್ಟ್ರೈಟ್ನರ್. ದೇ ಹ್ಯಾವ್ ಒಂದು ಸಾಫ್ಟ್ ಲೇಯರ್ ಸಮಥಿಂಗ್, ಐ ಡೋಂಟ್ ನೋ ಏನಂತಾರೆ ಅದಕ್ಕೆ ಅಂತ, ಸಿರಾಮಿಕ್ ಕೋಟ್ ಆರ್ ಸಮಥಿಂಗ್. ಈ ಲೇಯರ್ ಇರುತ್ತೆ, ಸೊ ಇಟ್ ಡೋಂಟ್ ಡ್ಯಾಮೇಜ್ ದಟ್ ಮಚ್. ಸೊ ಎನಿಹೌ ಸಿ, ಸ್ಟ್ರೈಟ್ನಿಂಗ್ ಮಾಡೋಕ್ಕಿಂತ ಮುಂಚೆ ಡೆಫಿನೆಟ್ಲಿ ವಿ ಶುಡ್ ಡೂ ವಾಟ್ ಈಸ್ ದ್ಯಾಟ್, ಹೇರ್ ಪ್ರೊಟೆಕ್ಷನ್, ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಇನ್ ಟು ಯೋರ್ ಹೇರ್. ಹೋಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಐ ನೆವರ್ ಯೂಸ್ ಇಟ್. ಮೈ ಹೇರ್ ಆರ್ ಸೋ ಮಚ್ ಆಫ್ ಡ್ಯಾಮೇಜ್ಡ್ ಆಲ್ರೆಡಿ because of the color, and I don't use any protection for hair. I just do random straightening and curling, like go ashte. So yeah, so pretty, right color, and this is a limited edition. It evaglu out of stock agogutte, I don't know. They have mentioned it as a limited edition anta. I don't know, like okay, manual here. It's not big deal. Aden it's not like Dyson, oh istella ide idbeku, nothing. It's a normal straightener, just ashte. See, oh ಇಲ್ಲಿ ಏನಿದೆ ಅಂದರೆ, ದೇ ಹ್ಯಾವ್ ಅ ಫ್ಲೋಟಿಂಗ್ ಪ್ಲೇಟ್ ಟೆಕ್ನಾಲಜಿ. ದ ಪ್ಲೇಟ್ಸ್ ಫ್ಲೆಕ್ಸಿಬಿಲಿಟಿ ಅಂತ ದಿಸ್ ಇದನ್ನು ಫ್ಲೋಟಿಂಗ್ ಪ್ಲೇಟ್ಸ್ ಅಂತಂತಾರೆ. ಆ್ಯಂಡ್ ಇಟ್ ಹಿಂಗೆ ಸಖತ್ ಸ್ಮೂತಾಗಿ ಹೇರ್ನ ಸ್ಟ್ರೈಟ್ ಮಾಡುತ್ತೆ ವಿತ್ ಲೆಸ್ ಡ್ಯಾಮೇಜ್. ಆ್ಯಂಡ್ ಶೈನಿ ಹೇರ್ ಕೂಡ ಮಾಡುತ್ತೆ ಇದು, ಲೈಕ್ ನಾಟ್ ಲೈಕ್ ಯೂಶುವಲ್ ಸ್ಟ್ರೈಟ್ನರ್, ಬೆಟರ್ ದ್ಯಾನ್ ಲೋವರ್ ಕಾಸ್ಟ್ ಸ್ಟ್ರೈಟ್ನರ್, ವಾಟ್ ಐ ಕ್ಯಾನ್ ಸೇ. What is the chick ಅಂದರೆ, ಸಿ ಯು ಕ್ಯಾನ್ ಸಿ ಮೈ ಹೇರ್, ಸೊ ಸಮಥಿಂಗ್ ಏನಂತಾರೆ ಇದಕ್ಕೆ, ಐ ಡೋಂಟ್ ನೋ, ವೇವಿ, ಯಾ. ಆ್ಯಂಡ್ ಚಿಕ್, ಇಫ್ ಯು ಹ್ಯಾವ್ ಟ್ಯಾಂಗ್ಲಿಂಗ್, ಕರೆಕ್ಟ್, ನೋ ಐ ಡೋಂಟ್ ನೋ ವಾಟ್ ಐ ಆಮ್ ಸೇಯಿಂಗ್ ಇನ್ ಇಂಗ್ಲೀಷ್. ಗರ್ಲ್ಸ್ ಕರೆಕ್ಟ್ ಮೀ, ಬಾಯ್ಸ್ ಕರೆಕ್ಟ್ ಮೀ ಇಫ್ ಐ ಆಮ್ ಸೇಯಿಂಗ್ ರಾಂಗ್. ಇಂಗ್ಲೀಷಲ್ಲಿ ಅಂದರೆ ಟ್ಯಾಂಗ್ಲಿಂಗ್, ಕರೆಕ್ಟ್. ಟ್ಯಾಂಗ್ಲಿಂಗ್ ಅಂದರೆ ಚಿಕ್ಕು ಇದ್ದರೆ ಇದನ್ನು ಜಲ್ದಿ ರಿಸಾಲ್ವ್ ಮಾಡುತ್ತೆ ಅಂತ ಅರ್ಥ. ಗೈಸ್ ಇದು ವೆರಿ ಕ್ವಿಕ್ಕಾಗಿ ಹೀಟ್ ಆಗುತ್ತೆ. ನೋ ನೀಡ್ ಟು ವೇಟ್ ಫಾರ್ ಸಮ್ ಟೈಮ್, 1 minute or 10 seconds ವೇಟ್ ಮಾಡಬೇಕು, ದೆನ್ ಯು ಹ್ಯಾವ್ ಟು ಸ್ಟ್ರೈಟ್ ಯೋರ್ ಹೇರ್. ಹಾಗೇನಿಲ್ಲ, ಯು ಕ್ಯಾನ್ ಜಸ್ಟ್ ಕ್ವಿಕ್ಲಿ ಸ್ಟ್ರೈಟ್ ಯೋರ್ ಹೇರ್ ಒನ್ಸ್ ಪ್ಲಗ್ ಇನ್ ಆದಮೇಲೆ. even like it's very difficult to do, I mean curl with a straightener for me, because ನಂಗೆ ಅವ್ರು ಮೇಕಪ್ಪಲ್ಲಿ ಟೀಚ್ ಮಾಡಿಲ್ಲ ಅದಕ್ಕೆ. 110 ಇಂದ 235 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದೆ. ಮಾನಿಟರ್ ಆ್ಯಂಡ್ ಎವ್ರಿಥಿಂಗ್. ಸಿ ಸ್ಟಾರ್ಟಿಂಗ್ ರೇಂಜ್
what I'm speaking, starting price range straighteners ಅಲ್ಲಿ ಇದೆಲ್ಲ ಇರಲ್ಲ ಗುರು, ಇದರಲ್ಲಿದೆ. ಸೊ ದಿಸ್ ಇಸ್ ಸ್ಪೆಷಲ್ ಅಬೌಟ್ ಇಟ್. ಇಟ್ಸ್ ಈಸಿ. Guys, I don't know, like always use protection for your hairs. I'm gonna show you guys my real hair. Guys, my hairs are so ಫ್ರೀಝಿ ಆ್ಯಂಡ್ ರಫ್. ಇದು ನಾನು ನಿನ್ನೆ ಕರ್ಲ್ಸ್ ಮಾಡಿದೆ, ಅದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ನೀಟಾಗಿದೆ. ಅದರ್ವೈಸ್ ಒಳ್ಳೆ ಕರಡಿ ಕೂದಲು ಥರ ಹಿಂಗೆ ಬರುತ್ತೆ. ಐ ಮೀನ್ ಆ್ಯಕ್ಚುಲಿ ಸಿನ್ಸ್ ಚೈಲ್ಡ್ಹುಡ್ ನಂಗೆ ಸ್ಟ್ರೈಟ್ ಹೇರೇ ಇರೋದು, ಬಟ್ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಅದು ಕರ್ಲ್ ಆಗೋಗಿದೆ ಅಷ್ಟೇ. ಐ ವಾಸ್ ನಾಟ್ ಹ್ಯಾವಿಂಗ್ ಎನಿ ಕರ್ಲಿ ಹೇರ್. ಮೇ ಬಿ ಐ ವಾಸ್ ಹ್ಯಾವಿಂಗ್ ಅ ವೇವಿ ಹೇರ್ ಟೆಕ್ಸ್ಚರ್, ಬಟ್ ನಾವ್ ಇಟ್ಸ್ ಕಂಪ್ಲೀಟ್ಲಿ जास्ती कर्लिंग. आई मीन ज़्यादा कर्ल है, थोड़ा स्ट्रेट है बस. आई थिंक माई हेयर एंड द स्ट्रेटनर इज मैचिंग. गाइज, आई एम blonde hair paglu. Like since 10 years I'm doing hair color, only one color, that too blonde. I love blonde. I don't know, like I said you right, if anything is in a gold color I'll get attracted. And I'm not gold digger or something. She not a gold digger hangala. I'm not much interested in gold jewelry stuff. I like gold color ashte. And yeah, this is my hair. Actually, I thought to show in this video only how this straightener works anta. We'll do it in next other video, how it gonna look anta, because I need to wash my hair. It's so frizzy now. So once I wash it, then I'll show you guys ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಈವನ್ I'm so curious to use it. ನಾನು ನೋಡಬೇಕು how it's like. And I'll tell you also, like ಇದು ಎಷ್ಟು ದಿನವರೆಗೂ ಸ್ಟ್ರೈಟ್ ಇರುತ್ತೆ ಹೇರ್ಸ್ ಅಂತ. ಪ್ರೀವಿಯಸ್ one which I was using, it's hardly like 2 or 3 days. ಒನ್ ಟ್ರಿಕ್ ಐ ವಾಂಟ್ ಶೇರ್ ವಿತ್ ಯು ಗೈಸ್. ಲೈಕ್ ನೀವು ಯಾವಾಗಾದ್ರೂ ಸ್ಟ್ರೈಟ್ನರ್ ಮಾಡ್ಕೊಂಡಿರ್ತೀರಲ್ವಾ, ಸಿ ನಿಮ್ಮ ಹೇರ್ ಬೌನ್ಸಿ ಆಗಬೇಕು ಅಂತಂದರೆ ಯು ಸ್ಟ್ರೈಟ್ ಯುವರ್ ಹೇರ್, ಟೈ ಅಪ್, ದೆನ್ ಜಸ್ಟ್ ಟೈ ಅಪ್ ಲೈಕ್ ಅವ್ರ ಎನಿ ಸಮ್ ಇಷ್ಟು ಗಂಟೆ ಅಂತ ಬಿಡಿ. ದೆನ್ ಯುವರ್ ಹೇರ್ ಗೋನ ಲುಕ್ ಸೋ ಪ್ರಿಟಿ, ಗೊತ್ತಾ? ಇಲ್ಲಿ ಕೆಳಗಡೆ ವಿಲ್ ಗೆಟ್ ದ ಬೌನ್ಸ್, ಸೊ ಸೈಕ್ ಆಗಿರುತ್ತೆ. ಇಟ್ ವಿಲ್ ಬಿ ಸೋ ನೈಸ್. ಐ ಡೋಂಟ್ ನೋ ಗೈಸ್, ಪ್ಲೀಸ್ accept me. ಅಷ್ಟೇ. I can tell only this because I am very new to this. My ಸೊಂಟ is also paining. ಕೆಳಗಡೆ ಕುತ್ಕೊಂಡು ಮಾಡೋದು, it's like guys, like I am in a Bangalore now, so ಇವಾಗ ನನ್ನ ಮನೇಲಿ I don't have sofa, so I can sit and talk ಅಂತ. ಸೊ maybe I'll sit in a chair or like ಹಿಂಗೆ ಗ್ರೌಂಡ್ ಆಗಿ ಅಷ್ಟೇ. ಚೇರಲ್ಲಿ ಅಷ್ಟು ಕಂಫರ್ಟಬಲ್ ಇರಲ್ಲ. ಸೊ ಅದಕ್ಕೆ I thought okay, see I decided to show real ಅಲ್ವಾ, ಸೊ why not this? ಎಂತೆಂಥ ಜನರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೈಕ್ ಐ ಆಮ್ ಇನ್ ಟು ಸೋಷಿಯಲ್ ಮೀಡಿಯಾ ಸಿನ್ಸ್ ಫ್ರಮ್ 2015, ಬಟ್ ನಾನು ಯಾವತ್ತೂ ಅದನ್ನು ಅದೇನು ಆಚೆಗಡೆ ತರಿಸ್ಕೊಂಡಿಲ್ಲ. ನಂದು ಕಂಟೆಂಟ್ ಕ್ರಿಯೇಷನ್ ಅವ್ರ ಇನ್ಫ್ಲುಯೆನ್ಸಿಂಗ್ ಮೈಂಡ್ಸೆಟ್ನ. ಇಟ್ಸ್ ಆಲ್ರೆಡಿ ಲೇಟ್. ಸಿ ನಾ ಹೆಂಗೆ ಅಂದರೆ ಐ ವಾಂಟ್ ಟು ಡೂ ಅ ಕಂಟೆಂಟ್, ಆಯಿತಾ? ಐ ವಿಲ್ ಬಿ ಲೈಕ್, if I get sad, then I don't do it. ನಾನು ಒಂದು ಸ್ವಲ್ಪ okay, I need to do, if I push myself, then only I'll do it. So this time definitely guys, like I want to be very serious about this. I have so many things to do it. And one more thing, being corporate girly and like working as an engineer, guys, it's very difficult. Na shift timing ಬಂದ್ಬಿಟ್ಟು 11 to 9. ಅದರಲ್ಲಿ ಮಧ್ಯದಲ್ಲಿ ವಿಡಿಯೋ ಮಾಡಬೇಕು ಅಂತಂದರೆ ಅಬ್ಬಾ, ಐ ಶುಡ್ ರಿಮೂವ್ ಸಮ್ ಸ್ಪೆಷಲ್ ಟೈಮ್ ಫಾರ್ ದ್ಯಾಟ್. ಅದನ್ನು ಐ ಹ್ಯಾವ್ ಟು ಲರ್ನ್. ಸೀರಿಯಸ್ಲಿ ಐ ಹ್ಯಾವ್ ಬ್ಯಾಕ್ ಪೇನ್ ಇಶ್ಯೂ. ಐ ಡೋಂಟ್ ನೋ, ಈ ಏಜ್ಗೆ ಬ್ಯಾಕ್ ಪೇನ್ ಇಶ್ಯೂ ಇದೆ ನನಗೆ. ಐ ಡೋಂಟ್ ನೋ ಹೌ ಟು ಗೆಟ್ ರಿಡ್ ಆಫ್ ದಿಸ್. ಐ ಆಮ್ ಡೂಯಿಂಗ್ ವರ್ಕೌಟ್ ಆ್ಯಂಡ್ ಎವ್ರಿಥಿಂಗ್. ಐ ಹ್ಯಾವ್ ನೀ ಪೇಯ್ನ್, ಐ ಹ್ಯಾವ್ ಬ್ಯಾಕ್ ಪೇಯ್ನ್. ಇವಾಗಲೇ ನಂಗೆ ಇನ್ನೂ ಮದುವೆನೂ ಆಗಿಲ್ಲ, ಆವಾಗಲೇ ಬ್ಯಾಕ್ ಪೇನು. ಎನಿಹೌ, ಓಕೆ ಗೈಸ್, please support me, subscribe to my YouTube channel and share it with your friends. Like
I really want to grow. Every time I say in the video also, I really want to grow. Please support me, Anta. Let's see how long I'll go in this, Anta. I don't know. But I want to do it. So I have decided myself. I want to get click in this. I want to earn something from this. People already recognize me like I'm nothing. I'm no one to recognize, but still they, who you Aisha Sonu Alba, like many boys or like girls also they say. Actually, so many girls admires me. I don't know. They admires me so much. Like they say your styling is good and everything, but I don't post myself that much. I post, but only it's in story. But not extreme. Mad thing sometimes, but not all the time. It's all depend on my mood. So this time is iconic. Next time must be a Dyson. So I've decided myself. Next straightener, I'll buy only Dyson, Anta. I'll earn and I'll get it. Yeah, that's all, guys. Thank you for watching. Keep supporting me. Subscribe to my channel. Next video, I'll show you my straightened hair with this straightener, and ಎಷ್ಟು ಡೇಸ್ ವರೆಗೂ ಲಾಸ್ಟ್ ಆಗಿರುತ್ತೆ ಅಂತ I'll tell you guys about I'll tell you guys review on this straightener. Okay, until then, bye. Keep watching, keep supporting. Stay